ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಆರೋಗ್ಯಕರವಾದದ್ದು ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. 1 ಗಂಟು ಇಲ್ಲದೆ ಇರೋ ಹಾಗೆ ರಾಗಿ ಮುದ್ದೆ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಇವಾಗಲೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ತಡ ಮಾಡೋದು ಯಾಕೆ, ಇವಾಗಲೇ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಡ ನೋವು, ಬೆನ್ನು ನೋವು, ಸೊಂಟ ನೋವಿದ್ರೆ ಈ ರೀತಿಯಾಗಿ ನೀವು ರಾಗಿ ಮುದ್ದೆ ಮಾಡ್ಕೊಂಡು ತಿನ್ನಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ನಮಗೆ ಆಯಾಸ, ಸುಸ್ತು ಕಡಿಮೆ ಆಗುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣವಾ. ಹಾಗಿದ್ರೆ ನೋಡಿ, ನಾನು ಒಂದು ಬೌಲ್ಗೆ 1/4 kg ರಾಗಿ ಹಿಟ್ಟನ್ನ ಜರಡಿ ಆಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಈ ಕಡೆ ಗ್ಯಾಸ್ ಮೇಲೆ ನಾನು 1.5 ಗ್ಲಾಸಷ್ಟು ನೀರು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಅಂದರೆ ನಾವು ನೀರು ಕುಡಿತೀವಿ ನೋಡಿ, ಆ ಗ್ಲಾಸ್ ಆದರೆ ಸಾಕು. 1.5 ಗ್ಲಾಸ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ನಾನು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ ನೀರು ಕುದಿಯಬೇಕಾದ್ರೆ ಅಂತ. ಇದು ಚೆನ್ನಾಗಿ ನಮಗೆ ಮಳ್ಳಬೇಕು ನೀರು. ನೋಡ್ತಾ ಇದ್ದರೆ ಈ ರೀತಿಯಾಗಿ ಮಳ್ಳಬೇಕಾದ್ರೆ ನಾವು ಉರಿನ ಕಡಿಮೆ ಮಾಡಬೇಕಾಗುತ್ತೆ. ಈಗ ನಾನು ಕಡಿಮೆ ಮಾಡಿಕೊಂಡು ನಾನು ರಾಗಿ ಹಿಟ್ಟನ್ನ ಹಾಕ್ಕೊಳ್ತೀನಿ. ಅಷ್ಟೂ ಹಾಕ್ಕೊಳ್ಬೇಕಾಗುತ್ತೆ. ನಾವು ಒಂದೇ ಕಡೆ ಹಾಕ್ಕೊಳ್ಬೇಕಾಗುತ್ತೆ. ಇಷ್ಟು ಹಾಕಿದ ನಂತರ ಇವಾಗಲೇ ನಾವು ತಿರುಗಿಸ್ಕೊಳ್ಬಾರ್ದು. ಒಂದು 5 ನಿಮಿಷ ಹಾಗೆ ಬಿಡಬೇಕಾಗುತ್ತೆ, ಅದು ಕುದಿಬೇಕಾದ್ರೆ ಅಂತ. ನೋಡಿ, ಈ ರೀತಿಯಾಗಿ ಕುದಿಯೋಕ್ಕೆ ಬಿಡಬೇಕಾಗುತ್ತೆ. 5 ನಿಮಿಷ ಆಗಿದೆ ನೋಡಿ. ಈಗ ನಾನು ಒಂದು ಕೋಲ್ ಸಹಾಯದಿಂದ ಈ ರೀತಿಯಾಗಿ ನಾನು ತಿರುಗಿಸ್ಕೊಳ್ತೀನಿ. ಇವಾಗ 1 ಗಂಟು ಬರಬಾರ್ದು, ಆ ರೀತಿಯಾಗಿ ನಾವು ನಿಧಾನಕ್ಕೆ ಗ್ಯಾಸ್ ಉರಿನ ಇನ್ನೂ ಕಡಿಮೆ ಉರಿ ಇಡಬೇಕಾಗುತ್ತೆ. ನೋಡಿ, ಈಗ ನಾನು ಯಾವ ಥರ ತಿರುಗಿಸ್ಕೊಳ್ತೀನಿ ಅಂತ ನೀವು ನೋಡ್ಬೋದು. ಹುಷಾರಾಗಿ ನಾವು ತಿರುಗಿಸ್ಕೊಳ್ಬೇಕು. ಆ ಕಡೆ ಈ ಕಡೆ ಹಿಟ್ಟು ಹೋಗೋ ಚಾನ್ಸಸ್ ಬರುತ್ತೆ. ನೋಡಿಕೊಂಡು ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ. ನೋಡಿ, ಫಸ್ಟಿಗೆ ನೋಡಿ ಮೆಲ್ಲಗೆ ನಾವು ತಿರುಗಿಸ್ಕೊಂಡು ಹಾಗೆಯೇ ನಾವು ಫಾಸ್ಟಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದಿಲ್ಲ, ಈ ರೀತಿಯಾಗಿ ನಾವು ಫಾಸ್ಟಾಗಿ ತಿರುಗಿಸ್ಕೊಳ್ತಾ ಇರಬೇಕು. ಆಗ ಕರೆಕ್ಟಾಗಿ ನಮಗೆ ರಾಗಿ ಮುದ್ದೆ 1 ಗಂಟು ಬರೋದಿಲ್ಲ. ತುಂಬ ನೀಟಾಗಿ ಚೆನ್ನಾಗಿ ರಾಗಿ ಮುದ್ದೆ ಆಗುತ್ತೆ. ನೋಡಿ, ಕರೆಕ್ಟಾಗಿ ನಾವು ಮೆಜರ್ಮೆಂಟು ತೊಗೊಳ್ಬೇಕಾಗುತ್ತೆ. ಈಗ ನಾನು 1/4 kg ತೊಗೊಂಡಿದ್ನಲ್ಲ ರಾಗಿ ಹಿಟ್ಟು, ಅದಕ್ಕೆ ನಾನು 1.5 ಗ್ಲಾಸ್ ತೊಗೊಂಡಿದ್ದೀನಿ ನೀರು. ನೋಡಿ, ಒಂದು ಸ್ವಲ್ಪನೂ ಗಟ್ಟಿನೂ ಬಂದಿಲ್ಲ, ತೆಳುಗೂ ಆಗಿಲ್ಲ ರಾಗಿ ಮುದ್ದೆ. ಆ ಥರ ಪರ್ಫೆಕ್ಟಾಗಿ ರಾಗಿ ಮುದ್ದೆ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಗಂಟಂತೂ ಬಂದೇ ಇಲ್ಲ. ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ರೀತಿಯಾಗಿ ನೀವು ಮಾಡ್ಕೊಳ್ಬೇಕು ಅಂತಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ, ನೀವು ಇದೇ ರೀತಿಯಾಗಿ ಮಾಡ್ಕೊಳ್ಬೋದು ರಾಗಿ ಮುದ್ದೆ. ಯಾರೆಲ್ಲ ರಾಗಿ ಮುದ್ದೆ ಮಾಡೋಕ್ಕೆ ಬರೋದಿಲ್ಲ ಅಂತಾರೆ ನೋಡಿ, ಸಿಂಪಲ್ಲಾಗಿ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ, 1 ಗಂಟೆ ಇಲ್ಲದೆ ಇರೋ ಹಾಗೆ. ನೋಡಿ, ಇದಂತೂ ರಾಗಿ ಮುದ್ದೆ ರೆಡಿಯಾಗಿದೆ. ಈಗ 5 ನಿಮಿಷ ಹಾಗೆ ನಾನು ಬಿಟ್ಬಿಡ್ತೀನಿ ಒಂದು ಪ್ಲೇಟ್ ಮುಚ್ಚಿ. ಯಾಕಂದರೆ ಅದು ಸ್ವಲ್ಪ ಇನ್ನೂ ನೀಟಾಗಿ ರಾಗಿ ಮುದ್ದೆ ನಮಗೆ ಚೆನ್ನಾಗಿ ಬರುತ್ತೆ. ಹಸಿ ವಾಸನೆ ಇರುತ್ತೆ ನೋಡಿ, ಅದೆಲ್ಲ ಹೋಗಲಿ ಅಂತ 5 ನಿಮಿಷ ಬಿಟ್ಕೊಂಡಿದ್ದೆ. ಇದು 5 ನಿಮಿಷ ಆದಮೇಲೆ ನೋಡಿ, ಈಗ ನಾನು 1 ಸ್ಪೂನ್ ತೊಗೊಂಡು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ಅಂದರೆ ಈಗ ರಾಗಿ ಮುದ್ದೆ ಕಟ್ಟಬೇಕಲ್ಲ ನಾನು. ಈಗ ನೋಡಿ, ಒಂದು ಸ್ವಲ್ಪ ನಾನು ಯಾವ ಸೈಜ್, ನಾನು ಮೀಡಿಯಮ್ ಸೈಜ್ ತೊಗೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ನಿಮ್ಗೆ ಯಾವ ಸೈಜ್ ಬೇಕು ನೀವು ನೋಡಿಕೊಂಡು ರಾಗಿ ಮುದ್ದೆನ ಕಟ್ಕೊಳ್ಬೋದು. ನೋಡಿ, ಇವಾಗ ನಾನು ತುಂಬ ಬಿಸಿ ಇದೆ ಅಲ್ವಾ, ಕಟ್ಕೊಳ್ಳೋಕ್ಕೆ ಕೈ ತುಂಬ ಸುಡುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಒಂದು ಬೌಲ್ಗೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ನೋಡ್ಕೊಂಡು ಸ್ವಲ್ಪ ನೀರು ಇಟ್ಕೊಂಡು ನೀರು ಸ್ವಲ್ಪ ಹಚ್ಕೊಂಡು ನಾವು ಈ ರೀತಿಯಾಗಿ ನಾವು ಬಿಸಿ ಇರುತ್ತಲ್ಲ, ಹೀಗೆ ರಾಗಿ ಮುದ್ದೆನ ಕಟ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಈ ಸೈಜು ತೊಗೊಂಡಿದ್ದೀನಿ. ಒಂದು ಮಾಡಿ ತೋರಿಸ್ತೀನಿ. ನಾನು ಇದೇ ಸೈಜು ಎಲ್ಲನೂ ನಾನು ಮಾಡ್ಕೊಳ್ತೀನಿ. ಇವಾಗ ಈ ಥರ ತಟ್ಕೊಳ್ಬೇಕು, ತುಂಬ ಕೈ ಸುಡ್ತಾನೆ ಇರುತ್ತೆ. ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ರಾಗಿ ಮುದ್ದೆ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? 1 ಗಂಟಿಲ್ಲ. ಎಲ್ಲನೂ ನಾನು ಇದೇ ರೀತಿಯಾಗಿ ರಾಗಿ ಮುದ್ದೆನ ಕಟ್ಕೊಂಡು ತೋರಿಸ್ತೀನಿ ಇವಾಗ ನಿಮಗೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು 1/4 kg ನಾನು 4 ರಾಗಿ ಮುದ್ದೆ ಮಾಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಿ. ನಾನು ಇದಕ್ಕೆ ರಾಗಿ ಮುದ್ದೆಗೆ ಬೇಳೆ ಮೆಣಸಿನ ಸಾಂಬಾರು ಮಾಡ್ಕೊಂಡಿದ್ದೆ, ಅದನ್ನೇ ಇವತ್ತು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಸೊಪ್ಪು ಸಾಂಬಾರು ಅಂತ ಹೇಳ್ತಾರೆ ನೋಡಿ, ಉಪ್ಸಾರು, ಬಸ್ಸಾರು, ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ರಾಗಿ ಮುದ್ದೆಗೆ ತುಂಬ ರುಚಿ ಕೊಡುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಯಾವ ರೀತಿ ಬಂದಿದೆ ರಾಗಿ ಮುದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ಮುದ್ದೆ ಅಂತ.
ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ ಫ್ರೆಂಡ್ಸ್, ಓಕೆ, ಬಾಯ್ ಬಾಯ್.